ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ದಿನಗಳ ಹಿಂದೆ ಒಬ್ಬರು ಸೆಲ್ಫ್ ಫೈನಾನ್ಷಿಯರ್ ಮತ್ತು ಅಡ್ವೊಕೇಟ್ ಅಂತ ವೃತ್ತಿಯಲ್ಲಿ ಮಾತಾಡುವ ಬರಬರವಾದ ಒಂದು ಹತ್ಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ 3 ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. 3 ತಂಡಗಳ ವಿಶೇಷ ತಂಡಗಳ ಕಾರ್ಯಾಚರಣೆಯಿಂದ ಆ ಪ್ರಕರಣದಲ್ಲಿ ಭಾಗಿಯಾಗಿರುವ 3 ಜನ ಆರೋಪಿಗಳನ್ನ ಇವತ್ತು ವಶಪಡಿಸಿಕೊಳ್ಳಲಾಯಿತು. ಮತ್ತು ಅವರ ಒಂದು ನೀಡಿದ ಮಾಹಿತಿಯಿಂದ ಏನು ಪ್ರಮುಖ ಆರೋಪಿ ಈಶ್ವರ್ ರಾಠೋಡ್ ಅಂತ ಅವನನ್ನು ವಶಪಡಿಸಿಕೊಳ್ಳಿಕ್ಕೆ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಪಾಟೀಲ್ ಮತ್ತು ಅವರ ಕ್ರೈಮ್ ಟೀಮ್ ಸ್ಥಳಕ್ಕೆ ಹೋಗ್ತಾರೆ. ಹೋದಾಗ ಏನು ಪ್ರಮುಖ ಆರೋಪಿ ಇದ್ದಾನೆ ಅವನು ಇವರು ಬಂಧನಕ್ಕೆ ಒಂದು ಅಡೆ ಮಾಡ್ತಾರೆ ಮತ್ತು ಇವರನ್ನ ಬಂಧಿಸಲಿಕ್ಕೆ ಹೋದಾಗ ಇವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಅವನು ಹಲ್ಲೆ ಮಾಡಿದಾಗ ಶಾರ್ಪ್ ವೆಪನ್ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದಾಗ 3 ಜನ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಅನಿಲ್, ಶಿವಲಿಂಗ್ ಮತ್ತು ಸಂಗಣ್ಣ ಅಂತ 3 ಜನ ಕ್ರೈಮ್ ಸ್ಟಾಫ್ ಹಲ್ಲೆ ಗಾಯಗೊಂಡಿದ್ದಾರೆ. ಮತ್ತು ಮುಂದೆನೂ ಕೂಡ ಅವನು ಹಲ್ಲೆ ಮುಂದುವರ್ತಾನೆ. ಆವಾಗ ಅವನನ್ನು ಒಂದು ರೌಂಡ್ ಗಾಳಿಯಲ್ಲಿ ಫೈರ್ ಮಾಡಿ ಮತ್ತೆ ಅವನ ಹಲ್ಲೆಗೆ ಮುಂದಾದಾಗ ಅವನ ಕಾಲಿಗೆ ಒಂದು ಫೈರ್ ಮಾಡ್ತಾರೆ. ಅವನ ಎಡಗಾಲಿಗೆ ಇಂಜೂರ್ ಆಗಿದೆ ಮತ್ತು ನಂತರ ಅವನನ್ನ ಮತ್ತು ನಮ್ಮ ಗಾಯಗೊಂಡಿರುವ ಸಿಬ್ಬಂದಿಯವರನ್ನ ತಕ್ಷಣ ಚಿಕಿತ್ಸೆಗೋಸ್ಕರ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಏನು ಗಾಯಗೊಂಡಿದ್ದ ನಮ್ಮ ಸಿಬ್ಬಂದಿಯವರು ಮತ್ತು ಏನು ಆರೋಪಿ ಇದ್ದಾರೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಅವ್ರ ಬೆಂದಿದ್ದಾರೆ. ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಇಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತದೆ. ಈ ಪೊಲೀಸರಿಗೆ ಅವರಿಗೆ ಹರಿತವಾದ ಆಯುಧವನ್ನು ಹಲ್ಲೆ ಮಾಡಿದ್ದಾರೆ. ಅದರಿಂದ ಅವರು ರಕ್ತ ಗಾಯಗಳಾಗಿದ್ದಾರೆ. ಅವರು ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತು ಈ ಆರೋಪಿಯ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇವನ ಮೇಲೆ ಹಳೆ 2 ಪ್ರಕರಣಗಳಿದ್ದಾವೆ. ಒಂದು ಸ್ಟೇಷನ್ ಬಜಾರಲ್ಲಿ 2020ರಲ್ಲಿ ಒಂದು ಹಲ್ಲೆ ಪ್ರಕರಣ ಇದೆ ಮತ್ತು ಕಳೆದ ವರ್ಷ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಟ್ರೆಸ್ಪಾಸ್ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಆ ಪ್ರಕರಣ ಕೂಡ ಹಿನ್ನೆಲೆ. ಅದಲ್ಲದೆ ಇವನು ಈ ಹಣದ ವ್ಯವಹಾರ ಮಾಡಿ ಹಣ ಹಿಂತಿರುಗಿಸಿದೆ. ಸುಮಾರು NI ಆಕ್ಟ್ಗಳಲ್ಲಿ ಕೂಡ ಪ್ರಕರಣ ಇರುವುದಕ್ಕೆ ಮಾಹಿತಿ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಉಳಿದ 3 ಜನ ಆರೋಪಿಗಳು ಕೂಡ ಇವನು ಮೃತನಾಗಿದ್ದಾನೆ. ಅವರ ಜೊತೆ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಗೊಂದಲ ಇತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಸೇರಿ ಅವರನ್ನು ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿ ಸಂಚು ರೂಪಿಸಿರ್ತಾರೆ. ಈಗ 4 ಜನ ಆರೋಪಿಗಳನ್ನ ವಶಪಡಿಸಿಕೊಂಡು ಮುಂದಿನ ತನಿಖೆ ಆ ದಿನ ಸಾಯಂಕಾಲ ಅವರು ಪ್ಲಾನ್ ಮಾಡಿದ ಬಗ್ಗೆ ಮಾಹಿತಿ ಇದೆ ಮತ್ತು ಏನವರು ಹೇಳಿದ್ದಾರೆ ಆ ಮಾಹಿತಿ ಅದ್ರ ಪ್ರಕಾರ ನಾವು ವೈಜ್ಞಾನಿಕವಾಗಿ ಮತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದ ಪ್ರಕಾರ ಪೂರ್ವ ನಿಯೋಜಿತವಾಗಿ ಅದೇ ದಿನ ಸಾಯಂಕಾಲ ಅವರು ಪ್ಲಾನ್ ಮಾಡಿ ಅವರಿಗೆ ಮಾರಣಾಂತಿಕ ಅದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಿ ಅನಿಲ್ ಏನು ಮೃತನಾಗಿದ್ದಾರೆ ಅವನು ಕೂಡ ಇವ್ರ ಮೇಲೆ ಹಾಕಿರೋದಿದೆ ಮತ್ತು ಬೇರೆಯವರಿಗೂ ಕೂಡ ಪ್ರಕರಣ ದಾಖಲಾಗಿದೆ ಅಂತ ಪ್ರಾಥಮಿಕ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ತನಿಖೆ ಆಗಬೇಕಾಗಿದೆ. ಇವರೇನಲ್ಲಿ ಹೊಡಿಬೇಕಂತ ಬಂದಿದ್ದಾರೆ ಸರ್ ಅಥವಾ ಮಾತುಕತೆ ವಿಕೋಪಕ್ಕೆ ಹೋಗಿದ್ದಾಗಿದ್ದಾರೆ? ಅವರು ಪೂರ್ವ ನಿಯೋಜಿತವಾಗಿ ಆಯುಧಗಳನ್ನು ತೆಗೆದುಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಮಾಡಿರೋ ಬಗ್ಗೆ ಮತ್ತು ಕೆಲವು ನಮಗೆ ದೊರೆತ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇರೆಗೆ ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. ವಿಶೇಷ ತಂಡಗಳು ಆರೋಪಿಗಳನ್ನು ಬಂಧಿಸುವಲ್ಲಿ ವಿತಿನ್ 48 hours ಅವರನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ ಮತ್ತು ಮುಂದಿನ ತನಿಖೆ ಕೂಡ ಅವರು ಸುಮಾರು ಕಡೆ ಓಡಾಡಿದ್ದಾರೆ. ಏನು ಕಲಬುರಗಿ ನಗರದಿಂದ ಹೊರವಲಯದಲ್ಲಿ ಹೋಗಿದ್ದಾರೆ, ಜೇವರ್ಗಿ, ಅಫ್ಜಲ್ಪುರ್ ಹೋಗಿದ್ದಾರೆ, ಗಾಣಗಾಪುರ್ ಹೋಗಿದ್ದಾರೆ ಮತ್ತು ನೆರೆಯ ಮಹಾರಾಷ್ಟ್ರದಲ್ಲಿಯೂ ಕೂಡ ಕೆಲವು ಕಡೆ ಓಡಾಡಿದ್ದಾರೆ ಮತ್ತು ನಂತರ ನಗರಕ್ಕೆ ಹಿಂತಿರುಗಿದರು. ಯಾವಾಗ ನಮ್ಮ ಒತ್ತಡ ಹೆಚ್ಚಾಯಿತು ನಂತರ ಅವರ ಒಡನಾಟ ಅಲ್ಲಿ ರಕ್ಷಣೆ ಸಿಗದ ಹಿನ್ನೆಲೆಯಲ್ಲಿ ಈ ಕಡೆ ನಗರದ ಹೊರವಲಯದಲ್ಲಿ ಅಲ್ಲಿ ಹೊರವಲಯದಲ್ಲಿ ಅವರನ್ನು ಬಂಧಿಸಿದ್ದಾರೆ. ಏನು ಕೆಸರಟಗಿ ಗ್ರಾಮ ಇದೆ ಆ ಒಂದು ಔಟ್ಸ್ಕರ್ಟ್ಸ್ ಅಲ್ಲಿ ಇವರಿಗೆ ವಶಪಡಿಸಿಕೊಳ್ಳಿಕ್ಕೆ ಹೋದಾಗ ಹಲ್ಲೆ ಆರೋಪಿಗಳು ಏನು ಮೃತನಾಗಿದ್ದಾರೆ ಮೃತನ ಹತ್ರ ಹಣವನ್ನು ತೆಗೆದುಕೊಂಡು ಹಣಕಾಸಿನ ವಿಚಾರದಲ್ಲಿ ಅವರಿಗೆ ವೈಮನಸ್ಸಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರ್ಕೊಂಡು ಹಲ್ಲೆ ಅದ್ರ ಬಗ್ಗೆ ನಿಖರವಾಗಿ ಈ ಆರೋಪಿಗಳೇನು ವಶಪಡಿಸಿಕೊಂಡಿದ್ದೀವಿ ಅವರ ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕಾಗುತ್ತೆ. ಹೆಚ್ಚಿನ ವಿಚಾರಣೆ ಮತ್ತು ಅವರು ತಗೊಂಡಿರುವ ಸಾಲ ಎಷ್ಟು ರಿಟರ್ನ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇನ್ನೂ ಇರ್ಬೋದು. ತನಿಖೆಯಿಂದ ಗೊತ್ತಾಗುತ್ತೆ.
ಅದ್ರ ಬಗ್ಗೆನೂ ಕೂಡ ತನಿಖೆ ಮಾಡ್ತೀವಿ. ಈ ಮೂರನ್ನ ಯಾರು ಏನು ಅದರಲ್ಲಿ ಇತರ ಏನು ಆರೋಪಿಗಳಿದ್ದಾರೆ, ಅಭಿಷೇಕ್ ಅಂತ ಇದ್ದಾರೆ, ಇನ್ನೊಬ್ಬನು ಇಮ್ರಾನ್ ಅಂತ, ಇನ್ನೊಬ್ಬನು ಮಿನಾರ್. ಅವ್ರದ್ದೇನು ಬ್ಯಾಗ್ ಮಾಡ್ತಾರೆ ಅವ್ರ ಮೇಲೆ ಏನಾದ್ರು ಕೇಸ್ ಅವರು ಬೇರೆ ಯಾವುದು ಪ್ರಕರಣಗಳಿಲ್ಲ, ಎಲ್ಲ 3 ಜನನು ಕೂಡ ಆಟೋ ಡ್ರೈವರ್ಸ್, ಇವ್ರು ಅಷ್ಟು ಜನ ಫ್ರೆಂಡ್ಸ್ ಅಂತಲ್ಲ ಪರಿಚಯಸ್ಥರು. ನಿಮ್ ಜೊತೆ ಅನಿಲ್ ಅಲ್ಲ, ಇವನೇನು ಈಶ್ವರ್ ಆಟೋ ಡ್ರೈವರ್, ಈಶ್ವರ ಪ್ರಮುಖ ಆರೋಪಿ ಇದ್ದಾನೆ, ಅವ್ರ ಜೊತೆ ಪರಿಚಯಸ್ಥರು. ಇವರು ಈಶ್ವರು ಅನಿಲ್ ಪರಿಚಯಸ್ಥರು ಸುಮಾರು ವರ್ಷಗಳಿಂದ ಅವರಿಗೆ ಹಣಕಾಸಿನ ವ್ಯವಹಾರ ಈ ತರ ರಿಯಲ್ ಎಸ್ಟೇಟ್ ಬೆಲೆ ಎಲ್ಲ ಮಾಡ್ತಾನೆ ಅಂತ ಆಗ್ತದೆ. ಅದ್ರ ಬಗ್ಗೆ ನಾವು ಈ ಹಂತದಲ್ಲಿ ಕಾಮೆಂಟ್ ಮಾಡಿದ್ರೆ ಒಂದು ಹೆಚ್ಚಿನ ಒಂದು ತನಿಖೆ ಆಗಬೇಕಾಗಿದೆ. ಈಗೇನು ನಮಗೆ ಮೇನ್ ಪ್ರಮುಖ ಆರೋಪಿಗಳಿದ್ರು, ಆರೋಪಿಗಳನ್ನು ವಶಪಡಿಸಿಕೊಂಡು ಅವರಿಗೆ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡ್ತೀವಿ ಮತ್ತು ಮುಂದಿನ ಬೆಳವಣಿಗೆ ಬಗ್ಗೆ ಕೂಡ ನಮಗೆ ಮಾಹಿತಿ. ಥ್ಯಾಂಕ್ ಯು.